ಹೇ ವಾಟ್ಸ್ಆಪ್ ಗೈಸ್, ಸೊ ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ರಿಯಾಕ್ಷನ್ ವಿಡಿಯೋ. ಮತ್ತು ಹೇಗಿದ್ದೀರಾ? ಚೆನ್ನಾಗಿದ್ರೆ ಸಕ್ಕತ್ತಾಗಿದ್ದಾರೆ ಅನ್ಕೋತೀನಿ. ಸೊ ಗೈಸ್, ಏನಪ್ಪ ಅಂದ್ರೆ ಇವತ್ತೊಂದು ಮಾರ್ಕ್ ಮೂವಿದು ಒಂದು ಟ್ರೈಲರ್ ರಿಲೀಸ್ ಆಗಿದೆ. ಸೊ ಅದನ್ನ ನಾನು ಇವತ್ತು ರಿಯಾಕ್ಷನ್ ಮಾಡೋಣ ಅಂತ ಬಂದಿದ್ದೀನಿ. ಆ್ಯಂಡ್ ಏನಪ್ಪ, ಸ್ವಲ್ಪ ಸ್ಪೆಷಲ್ ಇರಲಿ, ನಂದು ವ್ಯೂವರ್ಸ್ಗೆ ಒಂದು ಸ್ವಲ್ಪ ಸ್ಪೆಷಲ್ ಇರಲಿ ಅಂದ್ಬಿಟ್ಟು ನಮ್ಮ ಮುತ್ತೆರನ್ನ ಕರ್ಕೊಂಡ್ ಬಂದಿದ್ದೀನಿ. ನಮ್ಮ ಮುತ್ತೆ ಕರ್ಕೊಂಡ್ಬಿಟ್ಟು ರಿಯಾಕ್ಷನ್ ಮಾಡೋಣ ಅಂತ ಬಂದಿದ್ದೀನಿ. ಆ್ಯಂಡ್ ಅವ್ರಿಗೇನೋ ಇದ್ರ ಬಗ್ಗೆ, ವಿಡಿಯೋಸ್ ಬಗ್ಗೆ, ಅವ್ರಿಗೆ ಏನೋ ಮೊಬೈಲ್ ಬಗ್ಗೆನೂ ಗೊತ್ತಿಲ್ಲ ಗೈಸ್. ಸೊ ಅಂದರೆ ಅವರು ಅಂದರೆ ರೈತರು. ಸೊ ಅಲ್ಲಿ ಜಮೀನಲ್ಲೇ ಕೆಲಸ ಮಾಡಿ ಜಮೀನಲ್ಲಿ ಬೆಳೆದಿರೋರು. ಅವ್ರಿಗೆ ಇದ್ರ ಬಗ್ಗೆ ಏನೋ ಐಡಿಯಾ ಇಲ್ಲ. ಅಂದರೆ ಇವಾಗ ಮೊಬೈಲ್ಸು, ಸೋಷಿಯಲ್ ಮೀಡಿಯಾ ಇದ್ರ ಬಗ್ಗೆ ಏನೋ ಐಡಿಯಾ ಇಲ್ಲ. ಆ್ಯಂಡ್ ಅಲ್ಲಿ ಒಳಗಡೆ ಬರೋ ಕ್ಯಾರೆಕ್ಟರ್ ಬಗ್ಗೆನೂ ಅವ್ರಿಗೆ ಐಡಿಯಾ ಇಲ್ಲ. ಸುಮ್ಮನೆ ಸರಿ ಎಂಜಾಯ್ಮೆಂಟ್ಗಂತ ನಾನು ಕರ್ಕೊಂಬಂದಿದ್ದೀನಿ. ಸೊ ಯಾರೋ ಏನೋ ಬ್ಯಾಡ್ ಕಮೆಂಟ್ ಆಗಬೇಡಿ. ಓಕೆ ಗೈಸ್, ಸೊ ವಿಡಿಯೋ ಲೇಟ್ ಮಾಡೋದು ಬೇಡ, ಬೇಗ ಸ್ಟಾರ್ಟ್ ಮಾಡೋಣ. ಮತ್ತೆ ನೀವು ಮಾತಾಡ್ಬೇಕು. ನೀವು ಮಾತಾಡಿದ್ರೆ ಅವ್ರು ಲೈಕ್ ಮಾಡ್ತಾರೆ, ಇಲ್ಲಾಂದ್ರೆ ಮಾಡಲ್ಲ. ನಮಸ್ಕಾರನು ನಮಸ್ಕಾರಪ್ಪ ಅಂತ ಸರಿ. ಏನು ನಮಸ್ಕಾರ. ಕಳಿಸ್ತವ್ರಿಗೆ ಹಚ್ಚಮ್ಮ ವಿಡಿಯೋ. ಈಗ ವಿಡಿಯೋ ಸ್ಟಾರ್ಟ್ ಮಾಡಮ್ಮಿ. ಏನಾರು ಮಾಡಪ್ಪ, ನನಗೇನು ಕೊನೆ ಇಲ್ಲ. ಹಂಗೆಲ್ಲ ಅನ್ಬಾರ್ದವ್ರು ಲೈಕ್ ಕೊಡಲ್ಲ. ಹಚ್ಚ ಹಚ್ಚ ಅನ್ಬೇಕು. ನಾ ಸುಮ್ಮನು ಚೊಲೋ ಅದ ಅಂದ್ರೆ ಇಲ್ಲಿ ಚೊಲೋ ಅದ ಅಂತ ಅಂದ್ಬಿಡು. ಏನ್ ಗೊತ್ತಾ, ಉತ್ತರ ಕರ್ನಾಟಕದ ಪ್ರತಿಯೊಬ್ಬರಿಗೂ ಹಿರಿಯರಿಗಾಗ್ಲಿ ಕಿರಿಯರಿಗಾಗ್ಲಿ ಎಲ್ಲ ಮೀಸೆ. ಯಾಕೆ ಮೀಸಿ ಮ್ಯಾಗ ಇಟ್ಕೊಂಡು ಕೈ ಯಾಕೆ ಹಿಂಗ್ ಮೀಸಿ ತಿರ್ಲತ್ತಿಲ್ಲ? ರೂಢ ಬಿದ್ದಲ್ಲ, ತಿರ್ಗಿಸಿ ಗೈಸ್. ಉತ್ತರ ಕರ್ನಾಟಕದವ್ರಿಗೆ ಆಲ್ಮೋಸ್ಟ್ ಮೀಸೆ ಮೇಲೆ ಕೈ ಇರಬೇಕು. ಆ್ಯಂಡ್ ಸೋಷಿಯಲ್ ಮೀಡಿಯಾ ಬಗ್ಗೆ ಇವ್ರಿಗೆ ಏನೂ ಗೊತ್ತಿಲ್ಲ. ವಿಡಿಯೋ ಅಂದರೆ ಡಿಲೇ ಮಾಡೋದು ಬೇಡ, ಬೇಗ ಸ್ಟಾರ್ಟ್. ಅಶೋಕ್ ನಗರ್ ಲಿಮಿಟ್ಸ್ ಅಲ್ಲಿ 5 ಮಕ್ಕಳು, ಜೆಕೆ ನಗರ್ ಲಿಮಿಟ್ಸ್ ಅಲ್ಲಿ 7 ಮಕ್ಕಳು, ಕೃಷ್ಣನಗರದಲ್ಲಿ 6, ಟೋಟಲ್ 15 ಮಕ್ಕಳು ಸರ್. ಅಯ್ಯೋ ಪಾಪಿಗಳ, ನಮ್ಮ ಮಕ್ಕಳು ಸಾಯಿಸೋವರೆಗೂ ಸಮಾಧಾನ ಆಗಲ್ಲ ನಿಮಗೆ. ಆದಿಕೇಶವ ಸಿಎಂ ಆಗೋಕ್ಕೋಸ್ಕರ ಎಷ್ಟು ತಲೆಗಳು ಬೇಕಾದರೂ ಉಳಿಸ್ತೀನಿ. ನೀನು ಸಸ್ಪೆನ್ಷನ್ನಲ್ಲಿರೋದಕ್ಕೂ ನಾನು ಅಧಿಕಾರ ಕಳ್ಕೊಂಡು ಅಪೋಸಿಷನಲ್ಲಿರೋದಕ್ಕೂ ಕಾರಣ ಆಗಿರೋ ಆದಿಕೇಶವ ಈಗ ನಮ್ಮ ಹತ್ರ ತಗಲಾಕೊಂಡು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಮಕ್ಕಳಿದ್ರು ಸಸ್ಪೆನ್ಷನ್ ಡ್ಯೂಟಿಲೇ ಇರ್ತಾರೆ. ಇಂಥ ಟೈಮಲ್ಲಿ ಮಾರ್ಕ್ನ ಟಚ್ ಮಾಡೋದು ಮ್ಯಾಕ್ಸಿಮಮ್ ರಿಸ್ಕ್ ತಗೊಂಡಂಗೆ. ಲವ್ ಮ್ಯಾಟರ್ ಟು ಫಿನಿಶ್. ಫಸ್ಟ್ ಟೈಮ್ ನನ್ನ ಇಷ್ಟು ಕ್ಲೋಸ್ ಅಪ್ ಅಲ್ಲಿ ನೋಡ್ತಾ ಇದೆಯಲ್ಲ ಸ್ಟೀಫನ್, ಚೆನ್ನಾಗಿದ್ದೀನ? ಮಕ್ಕಳನ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಹುಡುಕಿದ್ರೆ ಸಿಕ್ಕದು ಬರೀ ಡೆಡ್ ಬಾಡಿ. ಏನು ಆಗ್ತಿದ್ದಲ್ಲಿ ಕರ್ಕೊಂಡ್ಬರೋದು ನನ್ನ ಜವಾಬ್ದಾರಿ. ನಿನಗಿರೋದು 18 hours. ಹೋಗು, ಒಂದೊಂದು ಸರ್ಗು ನೀನೇ ಜವಾಬ್ದಾರಿ. Your time starts now. ಬಂದೆ ಅನ್ಕೋ. ಹದ್ದು ಹಾರ್ಕೊಂಬರೋದಕ್ಕೆ ಲೇಟ್ ಆಗ್ಬೋದು, ಚಿರತೆ ಓಡ್ಕೊಂಬರೋದಕ್ಕೆ ಲೇಟ್ ಆಗ್ಬೋದು. ಇದು ಮಾರ್ಕ್. ಓಕೆ. ದಮ್ ಹೊಡಿಯೋದು ಕಮ್ಮಿ ಮಾಡ್ಬೇಕಲ್ಲ. ಆಯ್ತು, ಸ್ವಲ್ಪ ಹಿಂದಕ್ಕೆ ಕುಂದ್ರಿ. ಎಷ್ಟ ಹಿಂದಕ್ಕಿಂತ ಸಾಕು. ಅರ್ಥ ಆಯ್ತೇನ್ರ? ಈಗ ಪಿಕ್ಚರ್ಗಳು ಇರ್ತಾರಲ್ಲ, ಪಿಕ್ಚರ್ ತೆಗಿತಾರಲ್ಲ, ಪಿಕ್ಚರ್ ತೆಗೆದು ಎಲ್ಲಾ ಕಡೆ ಅಂದ್ರೆ ಫುಲ್ ಪಿಕ್ಚರ್ ಬಿಡ್ಬೇಕಾದ್ರು ಈಗ ಮಂದಿ ಗೊತ್ತಿರ್ಬೇಕಲ್ಲ ಇವ್ರು ಪಿಕ್ಚರ್ ತೆಗ್ದಿಲ್ಲ ಅಂತ. ಅದು ಗೊತ್ತಾಗ ಸಲಕ ಒಂದು 2-3 ನಿಮಿಷದ ವಿಡಿಯೋ ಬಿಡ್ತಾರ. ವಿಡಿಯೋ ಬಿಟ್ಟು ಎಲ್ರ ಕಡೆ ಕಳಿಸ್ತಾರ. ಅದು ನೋಡ್ಬಿಟ್ಟು ಎಲ್ಲರೂ ಪಿಕ್ಚರ್ ನೋಡಕ್ ಹೋಗ್ತಾರೆ. ಇದು 25 ಅಂದ್ರೆ ಈ ತಿಂಗಳಾಗ 25 ತಾರೀಕಿಗೆ ರಿಲೀಸ್ ಆಗ್ತದ. ಇಲ್ಲಿ ಇದ್ರಕಿನ್ನ ದೊಡ್ಡ ದೊಡ್ಡ ಟಿವಿಗಳು ಇರ್ತಾವ, ಟಿವಿಯಾಗ ರಿಲೀಸ್ ಮಾಡ್ತಾರೆ. ಅರೆ 200, 300, 400 ರೂಪಾಯಿ ಕೊಟ್ಟು ಹೋಗಿ ನೋಡ್ಕೊಂಬರ್ತಾರೆ ಪಿಕ್ಚರ್. ಅರ್ಥ ಆಯ್ತು? ಅಲ್ಲಿ ಈಗ MLA MP ಬರಲ್ಲ ಮನಿಗೆ ಓಟ್ ಕೇಳಕ 200 ರೂಪಾಯಿ ಕೊಟ್ಟಿ. ಅದು ಅವ್ರಿಗೆಲ್ಲ ಅದ್ರಾಗ ಅದೇ ತರ ಅದ. ಅದು ರಾಜಕಾರಣಿ ಅದ್ರ ಬಗ್ಗೆನೇ ಅದ, ಸ್ವಲ್ಪ ಹೊಡೆದಾಡೋದ್ರ ಬಗ್ಗೆ ಅದ. ಇರು ನೀ ಮಾತಾಡ. ಅದ ಸ್ವಲ್ಪ ಆಮೇಲೆ ಅವ್ರಿಗೆ ಇಲ್ಲ ಅಂದ್ರೆ ಲೈಕ್ ಮಾಡಲ್ಲ. ನಾವು ಸೋಡ ಮಾತಾಡಿದ್ರು ಅವ್ರು ಲೈಕ್ ಮಾಡಿದ್ರೆ ಬೇರೆ ಬೇರೆ ಎಲ್ಲ ನೋಡ್ತಾರೆ.
ನಾ ಕೇಳಿದಕ್ ಮಾತಾಡ್ ಸಾಕು. ನಾ ಕೇಳಿದಕ್ ಮಾತಾಡ್, ನೀ ಏನ್ ಮಾತಾಡ್ಬೇಡ. ಹ್ಞೂ ಅನು, ನೀ ಚಲೋ ಇತ್ತನು, ಆಯ್ತು ಸಾಕು. ಹೆಂಗಿತ್ತು ವಿಡಿಯೋ? ಚಲೋ ಇತ್ತನು? ಸಾಕಾದ ಪಾಕಾದ ಗೈಸ್, ಪಾಕಾದ ಅಂದ್ರೆ ಸೂಪರ್ ಇದಾಗಿದೆ. ಪಾಕ ಅಂದ್ರೆ ಪಾಕಾದಂದ್ರೆ ಏನ? ಚಲೋ ಅದ ಅಂದಂಗ. ಚಲೋ ಗೈಸ್, ಚಲೋ ಇತ್ತಂತ. ಸೊ ನೀವೆಲ್ಲ ಎಂಜಾಯ್ ಮಾಡಿದಾರೆ ಅನ್ಕೋತೀನಿ. ನಾನಂತೂ ಸಖತ್ತಾಗಿ ಎಂಜಾಯ್ ಮಾಡಿದೆ. ಆ್ಯಂಡ್ ಟೈಮ್ ಪಾಸ್ ಎಂಟರ್ಟೈನ್ಮೆಂಟ್ ಇರಲಿ ಅಂತ ನಮ್ಮ ಅಜ್ಜನ ಕರ್ಕೊಂಬಂದಿನಿ. ಸೊ ನಮ್ಮ ಗುಲ್ಬರ್ಗ ಡಿಸ್ಟಿಕಲ್ಲಿ ನಾವು ಮುತ್ಯ ಅಂತೀವಿ. ಆ್ಯಂಡ್ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಆ್ಯಂಡ್ ನಮ್ಮ ಮುತ್ಯ ತಗೊಂಡು ವಿಡಿಯೋ ಮಾಡೋದಾ ಇಲ್ಲ ಬೇಡ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಯಾರು ಬ್ಯಾಡ್ ಕಮೆಂಟ್ ಮಾಡಕ್ ಹೋಗ್ಬೇಡಿ. ಸುಮ್ಮನೆ ನಾನು ಒಂದು ಎಂಟರ್ಟೈನ್ಮೆಂಟ್ ಅಂತ ಕರ್ಕೊಂಬಂದಿನಿ. ಗೈಸ್, ಟ್ರೈಲರ್ ಮಾತ್ರ ಸಖತ್ತಾಯ್ತು. ಇದೇ December 25ಗೆ ರಿಲೀಸ್ ಆಗ್ತಿದೆ. ಸೊ ಎಲ್ಲರೂ ಥಿಯೇಟ್ರಿಗೆ ಹೋಗ್ಬಿಟ್ಟು ಮೂವಿನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಸೊ ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ.